ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 2ರಲ್ಲಿ ಬರುವಂತಹ ಏನು ಒಂದು ಅಂಕದ ಪ್ರಶ್ನೆಗಳಿದೆ, ಅಂದರೆ ಪರಿಷ್ಕೃತ ಒಂದು ಪ್ರಶ್ನಾಕೋಟಿ ರಿವೈಸ್ಡ್ ಕ್ವಶನ್ ಬ್ಯಾಂಕಿಗೆ ಅನುಗುಣವಾಗಿ ಬರುವಂಥ ಪ್ರಶ್ನೆಗಳೇನಿದೆ ಅವುಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುತ್ತೆ. ನಾವು ಈ ಪ್ರಶ್ನೆಗಳಿಗೆ ನಾವು ನೇರವಾಗಿ ಹೋಗೋಣ. ನೋಡಿ, ಇಲ್ಲಿ ಮೊದಲನೆಯ ಒಂದು ವಿಭಾಗ ಏನಿದೆ, ಇಲ್ಲಿ 4 ಆಯ್ಕೆಗಳು ನೀಡಲಾಗಿರುತ್ತೆ. ಸರಿಯಾದಂಥ ಒಂದು ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಮೊದಲ ಒಂದು ಪ್ರಶ್ನೆ ನೋಡುವಂಥದ್ದು, ಚುನಾವಣೆ ಇದರ ಮೂಲ ಪದ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಎಲಿಗರ್ ಎಂಬಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಎರಡನೇ ಪ್ರಶ್ನೆ, ಭಾರತದಲ್ಲಿ ಮತದಾರರ ಕನಿಷ್ಠ ವಯೋಮಿತಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ, 18 ವರ್ಷ. ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಮೂರನೇ ಪ್ರಶ್ನೆ ಇದೆ, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ನೋಡಿದಾಗ ಆಪ್ಷನ್ ಸಿ, 3 ಸದಸ್ಯರು, ಅದು ಸರಿಯಾದಂಥ ಉತ್ತರ ಆಗಿದೆ. 3 ಜನ ಸದಸ್ಯರು ಚುನಾವಣಾ ಆಯೋಗದಲ್ಲಿ ಇರ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡ್ಬೋದು, 4ನೇ ಪ್ರಶ್ನೆ, EVM ಅನ್ನು ವಿಸ್ತರಿಸಿ ಅಂತ ಇದೆ. EVM ಅದನ್ನು ವಿಸ್ತರಿಸಿ ಬರೆದಾಗ ಸರಿಯಾದಂಥ ಉತ್ತರ ಆಪ್ಷನ್ ಎ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ ಏನಿದೆ ಅದು ಸರಿಯಾಗಿದೆ. ಹಾಗೆ ಕನ್ನಡದಲ್ಲಿ ಕೇಳಿದರೆ ವಿದ್ಯುನ್ಮಾನ ಮತಯಂತ್ರ ಅಂತೇಳಿ ಆಯ್ಕೆಯನ್ನು ಕೊಡಲಾಗಿರುತ್ತೆ. ಹಾಗೆ ನಾವು 5ನೇ ಪ್ರಶ್ನೆ ನೋಡಿದಾಗ ಎಪಿಕ್ ಅನ್ನು ವಿಸ್ತರಿಸಿ ಅಂತ ಇದೆ. ನೋಡಿ, ಎಪಿಕ್ ಅಂತ ಅಂದಾಗ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಕನ್ನಡದಲ್ಲಿ ಕೊಟ್ಟರೆ ಮತದಾರರ ಭಾವಚಿತ್ರವುಳ್ಳ ಗುರುತಿನ ಚೀಟಿ ಅಂತೇಳಿ ಕೊಡಲಾಗಿರುತ್ತೆ. ಹಾಗೆ 6ನೇ ಪ್ರಶ್ನೆ ನೋಡಿ, 6ನೇ ಪ್ರಶ್ನೆ, ಭಾರತದಲ್ಲಿನ ಪಕ್ಷ ಪದ್ಧತಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ, ಬಹುಪಕ್ಷ ಪದ್ಧತಿ. ಇದು ಸರಿಯಾಗಿದೆ. ಹಾಗೆ ನಾವು 7ನೇ ಪ್ರಶ್ನೆಗೆ ಹೋದಾಗ NDA ಅನ್ನು ವಿಸ್ತರಿಸಿ ಅಂತ ಇದೆ. ಇದಕ್ಕೆ NDA ಸರಿಯಾದಂಥ ಒಂದು ವಿಸ್ತರಣಾ ರೂಪ ಯಾವುದು ಅಂತಂದಾಗ ಆಪ್ಷನ್ ಬಿ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್. ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 8ನೇ ಪ್ರಶ್ನೆಗೆ ಹೋದಾಗ ಇಂಡಿಯಾ ಅಲಯನ್ಸ್ ಅನ್ನು ವಿಸ್ತರಿಸಿ ಅಂತ ಇದೆ. ಇಂಡಿಯಾ ಅಲಯನ್ಸನ್ನು ವಿಸ್ತರಿಸಿ ಬರೆದಾಗ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತೇಳಿ ಅದನ್ನು ವಿಸ್ತರಣೆಯನ್ನು ಮಾಡಬೇಕಾಗುತ್ತೆ. ಹಾಗೆ ನಾವು 9ನೇ ಪ್ರಶ್ನೆಗೆ ಹೋದಾಗ ನೋಟಾ ಅನ್ನು ವಿಸ್ತರಿಸಿ ಅಂತಿದೆ. ನೋಟಾ ಅನ್ನು ವಿಸ್ತರಿಸಿ ಅಂತ ಅಂದಾಗ ಸರಿಯಾದಂಥ ಉತ್ತರ ಆಪ್ಷನ್ ಎ, ನಾನ್ ಆಫ್ ದಿ ಎಬೋ. ಕನ್ನಡದಲ್ಲಿ ಕೊಟ್ಟರೆ ಮೇಲಿನವರು ಯಾರು, ನನ್ನ ಆಯ್ಕೆ ಅಲ್ಲ ಅಂತ ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ 10ನೇ ಪ್ರಶ್ನೆ, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಆಪ್ಷನ್ ಎ, ಸುಕುಮಾರ್ ಸೇನ್. ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋದಾಗ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಡಿ, ಜ್ಞಾನೇಶ್ ಕುಮಾರ್. ಅವರು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಇಲ್ಲಿ ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳಿರ್ತವೆ. ಇಲ್ಲಿ ಕೆಲವು ಆಯ್ಕೆಗಳನ್ನು ಕೊಡಲಾಗಿದೆ, ಆಯ್ಕೆಗಳನ್ನು ಗಮನಿಸ್ಕೊಳ್ಳಿ. ಆಯ್ಕೆಗಳಿಗೆ ನಾವು ಉತ್ತರಗಳನ್ನು ನೋಡ್ತಾ ಹೋದಾಗ ಆ ಪ್ರಶ್ನೆಗಳಿಗೆ ಮೊದಲನೇ ಪ್ರಶ್ನೆ, ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ ಅಂತಿದೆ. ನೋಡಿ, ಯಾವುದು ಪ್ರತ್ಯಕ್ಷ ಚುನಾವಣೆ ಡ್ಯಾಶ್ ಅಂತ ಅಂದಾಗ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಭಾರತದ ಲೋಕಸಭಾ ಚುನಾವಣೆ, ಅದು ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆಯಾಗಿದೆ. ಹಾಗಾಗಿ ಲೋಕಸಭೆ ಅಂತೇಳಿ ಸರಿಯಾಗಿ ಬರೀಬೇಕಾಗತ್ತೆ. ಹಾಗೆ ನಾವು ಇನ್ನೊಂದು 2ನೇ ಒಂದು ಪ್ರಶ್ನೆ ನೋಡುವಂಥದ್ದು, ಡ್ಯಾಶ್ ರವರು ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ ರಾಷ್ಟ್ರಪತಿ. ಹಾಗೆ ನಾವು ಇನ್ನು 3ನೇ ಪ್ರಶ್ನೆ ನೋಡಿದಾಗ ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 6 ವರ್ಷಗಳು. ಹಾಗೆ 4ನೇ ಪ್ರಶ್ನೆ, ಭಾರತದ ಕಮ್ಯುನಿಸ್ಟ್ ಪಕ್ಷವು ಡ್ಯಾಶ್ರಲ್ಲಿ ಸ್ಥಾಪನೆ ಆಯಿತು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ 1924 ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು 5ನೇ ಪ್ರಶ್ನೆಗೆ ಹೋದಾಗ ಶಾಸನಸಭಾ ಸದಸ್ಯರು ತಮ್ಮ ಪಕ್ಷವನ್ನು ತೊರೆದು ಬೇರೆ ಪಕ್ಷ ಸೇರುವುದನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಪಕ್ಷಾಂತರ ಅಂತೇನಿದೆ, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 6ನೇ ಪ್ರಶ್ನೆ, ಡ್ಯಾಶ್ ರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿತ್ತು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ 1885. ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 7ನೇ ಪ್ರಶ್ನೆ, ಪರೋಕ್ಷ ಚುನಾವಣೆಗೆ ಸ್ಪಷ್ಟ ಉದಾಹರಣೆ ಅಂತ ಇದೆ. ಡ್ಯಾಶ್ ಅಂತ ಅಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಭಾರತದ
ರಾಷ್ಟ್ರಪತಿಗಳ ಚುನಾವಣೆ, ಅದು ಸರಿಯಾದ ಉತ್ತರ ಆಗಿದೆ. ಹಾಗೆ ನಾವು 8ನೇ ಪ್ರಶ್ನೆಗೆ ಹೋದಾಗ ಡ್ಯಾಶ್ ಮತದಾರರ ಗುರುತಿನ ಚೀಟಿಯನ್ನು ಕಡ್ಡಾಯಗೊಳಿಸಿದರು ಅಂತಿದೆ. ಅಲ್ಲಿ ಆಯ್ಕೆಗಳನ್ನು ನೋಡಿ. ಸರಿಯಾದಂಥ ಉತ್ತರ MS ಗಿಲ್ ಅವರು ಚುನಾವಣಾ ಆಯುಕ್ತರಾಗಿದ್ದಾಗ ಇದನ್ನು ಕಡ್ಡಾಯಗೊಳಿಸಲಾಗುತ್ತೆ. ಹಾಗೆ 9ನೇ ಪ್ರಶ್ನೆ ಡ್ಯಾಶ್ ಅನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಎನ್ನುವರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಸಮೂಹ ಮಾಧ್ಯಮಗಳು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 10ನೇ ಪ್ರಶ್ನೆ ನೋಡಿ ಡ್ಯಾಶ್ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿತು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ 1985. ಹಾಗೆ 11ನೇ ಪ್ರಶ್ನೆ ನೋಡಿ ಡ್ಯಾಶ್ ರವರು ಬಹುಜನ ಸಮಾಜ ಪಕ್ಷವನ್ನು ಸ್ಥಾಪಿಸಿದರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕಾಂಶಿರಾಮ್, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ ನೋಡಿದಾಗ ಭಾರತದಲ್ಲಿ ಡ್ಯಾಶ್ ಇದೆ ಅಂತ ಇದೆ. ಇಲ್ಲಿ ಭಾರತದಲ್ಲಿ ಡ್ಯಾಶ್ ಇದೆ ಅಂತ ಅಂದಾಗ ಸರಿಯಾದಂಥ ಉತ್ತರ ಗಮನಿಸ್ಕೊಳ್ಳಿ. ಅದಕ್ಕೆ ಸರಿಯಾದಂಥ ಒಂದು ಉತ್ತರ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಅಂತ ಸುಲಭವಾಗಿ ಗುರುತಿಸಿ ಬರಿಬೋದು. ಹಾಗೆ 13ನೇ ಪ್ರಶ್ನೆ ಡ್ಯಾಶ್ರಂದು ಇಂದ್ರಜಿತ್ ಗುಪ್ತಾ ಆಯೋಗವನ್ನು ರಚಿಸಲಾಯಿತು ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ 1998. ಹಾಗೆ ಮುಂದಿನ ಪ್ರಶ್ನೆ 14ನೇದು ಭಾರತದ ಸಂವಿಧಾನದ ಡ್ಯಾಶ್ ತಿದ್ದುಪಡಿ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಲಾಯಿತು ಅಂತ ಇದೆ, ಅಥವಾ ಆ ಮೂಲಕ ಕಾಯ್ದೆಯನ್ವಯ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮಾಡಲಾಯಿತು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ 52ನೇ ತಿದ್ದುಪಡಿ ಕಾಯ್ದೆಯನ್ವಯ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿರ್ತವೆ ನೋಡಿ. ಇಲ್ಲಿ ನಾವು ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ಗಮನಿಸ್ಕೊಳ್ಳಿ. ಪಕ್ಷಾಂತರ ನಿಷೇಧ ಕಾಯ್ದೆ, ನೋಟಾ, ಪಕ್ಷಾಂತರ, ಕಾಂಗ್ರೆಸ್ ಸ್ಥಾಪಕರು, BJP ಸ್ಥಾಪನೆಯಾದ ವರ್ಷ ಅಂತ ಇದೆ. ಈ ಕಡೆ ಕೆಲವು ಆಯ್ಕೆಗಳನ್ನ ಕೊಡಲಾಗಿದೆ ತಪ್ಪಾಗಿ. ಅದನ್ನು ಹೊಂದಿಸಿ ಬರೆದಾಗ ಸರಿಯಾದಂಥ ಉತ್ತರ ಹೇಗಿರುತ್ತೆ ನಾವೀಗ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆ ರಾಜೀವ್ ಗಾಂಧಿ. ಹಾಗೆ ನೋಟಾ ಅಂತ ಏನಿದೆ ಇದಕ್ಕೆ ಮೇಲಿನವರು ಯಾರು ನನ್ನ ಆಯ್ಕೆ ಅಲ್ಲ. ಹಾಗೆ ಪಕ್ಷಾಂತರ ಇದಕ್ಕೆ ಕಾರ್ಪೆಟ್ ಕ್ರಾಸಿಂಗ್, ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಕಾಂಗ್ರೆಸ್ ಸ್ಥಾಪಕರು AO ಹ್ಯೂಮ್. ಹಾಗೆ BJP ಸ್ಥಾಪನೆಯಾದ ವರ್ಷ 1980 ಸರಿಯಾದಂಥ ಉತ್ತರ ಆಗಿದೆ. ಈ ರೀತಿ ಹೊಂದಿಸಿ ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಭಾಗ ನೋಡಿದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರುತ್ತೆ. 1 ಅಂಕದ ಪ್ರಶ್ನೆಗಳು. ಸರಳವಾಗಿ 1 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ಯಾರು ನಿರ್ಧರಿಸುವರು? ಇದಕ್ಕೆ ಸರಿಯಾದಂಥ ಉತ್ತರ ಪ್ರಜೆಗಳು ಅಥವಾ ಮತದಾರರು ಅಂತ ಬರೆದರೂ ಆಗುತ್ತೆ. ಹಾಗೆ 2ನೇ ಪ್ರಶ್ನೆ ಪ್ರಜಾಸತ್ತಾತ್ಮಕ ಸರ್ಕಾರದ ತಳಹದಿ ಯಾವುದು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಚುನಾವಣೆಗಳು. ಹಾಗೆ 3ನೇ ಒಂದು ಪ್ರಶ್ನೆ ಬಲಪಂಥೀಯ ಪಕ್ಷದ ಒಂದು ಸಿದ್ಧಾಂತವನ್ನು ತಿಳಿಸಿ ಅಂತ ಇದೆ. ಬಲಪಂಥೀಯ ಪಕ್ಷದ ಒಂದು ಸಿದ್ಧಾಂತ ಮಂದಗತಿಯಲ್ಲಿ ಬದಲಾವಣೆ ತರುವುದು. ಹಾಗೆ 4ನೇ ಒಂದು ಪ್ರಶ್ನೆ ಎಡಪಂಥೀಯ ಪಕ್ಷದ ಒಂದು ಸಿದ್ಧಾಂತವನ್ನು ತಿಳಿಸಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ತರುವುದು. ಹಾಗೆ 5ನೇ ಪ್ರಶ್ನೆ ಸಾರ್ವತ್ರಿಕ ಚುನಾವಣೆ ಎಂದರೇನು? ಇದಕ್ಕೆ ಸರಿಯಾದಂಥ ಉತ್ತರ ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯನ್ನೇ ಸಾರ್ವತ್ರಿಕ ಚುನಾವಣೆ ಎನ್ನುತ್ತೇವೆ. ಹಾಗೆ 6ನೇ ಪ್ರಶ್ನೆ ಭಾರತದಲ್ಲಿ ಪ್ರಜೆಗಳು ಮತದಾನ ಮಾಡಲು ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ ಎಷ್ಟು? ಸರಿಯಾದಂಥ ಉತ್ತರ 18 ವರ್ಷಗಳು. ಹಾಗೆ 7ನೇ ಒಂದು ಪ್ರಶ್ನೆ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ 6 ವರ್ಷಗಳು ಅಥವಾ 65 ವರ್ಷ ತುಂಬುವವರೆಗೆ. ಹಾಗೆ ನಾವು ಮುಂದಿನ ಪ್ರಶ್ನೆ ನೋಡುವಂಥದ್ದು ರಾಷ್ಟ್ರೀಯ ಪಕ್ಷ ಎಂದರೇನು? ಇದಕ್ಕೆ ಸರಿಯಾದಂಥ ಉತ್ತರ ರಾಷ್ಟ್ರೀಯ ಹಿತಾಸಕ್ತಿ ಗುರಿಯಾಗಿಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷ ಎನ್ನುತ್ತೇವೆ. ಹಾಗೆ 9ನೇ ಪ್ರಶ್ನೆ ಪ್ರಾದೇಶಿಕ ಪಕ್ಷ ಎಂದರೇನು? ಪ್ರಾದೇಶಿಕ ಪಕ್ಷ ಅಂದರೆ ಪ್ರಾಂತೀಯ ಹಿತಾಸಕ್ತಿಗಳಾದ ನೆಲ, ಜಲ, ಭಾಷೆ, ಸಂಸ್ಕೃತಿ ಇವುಗಳ ರಕ್ಷಣೆಗಾಗಿ ಉಗಮಿಸಿದ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷ ಎನ್ನುತ್ತೇವೆ. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆ 10ನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಇದಕ್ಕೆ ಸರಿಯಾದಂಥ ಉತ್ತರ ಶಾಸನಸಭೆ ಸದಸ್ಯರು ತಮ್ಮ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಜಾರಿಗೆ ತಂದಿರುವ ಕಾಯ್ದೆಯನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುತ್ತೇವೆ. ಹಾಗೆ ನಾವು ಇಷ್ಟು ಪ್ರಶ್ನೆಗಳನ್ನ ಚೆನ್ನಾಗಿ ಅಧ್ಯಯನ ಮಾಡೋದ್ರಿಂದ ಇದರಲ್ಲಿ 2 ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ. 1 ಅಂಕದ ಪ್ರಶ್ನೆಗಳಿಗೆ ಬರ್ಬೋದು, ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳಿಗೆ ಬರ್ಬೋದು, ಅಥವಾ ಬಹು ಆಯ್ಕೆ ಪ್ರಶ್ನೆಗಳಿಗೆ ಬರ್ಬೋದು. ಹಾಗಾಗಿ ಇಷ್ಟು ಪ್ರಶ್ನೆಗಳನ್ನ ತಿಳ್ಕೊಂಡ್ರೆ ಸುಲಭವಾಗಿ 2 ಅಂಕಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಇನ್ನೊಂದು ಅಧ್ಯಾಯದ ನಿಮಗೆ 1 ಅಂಕದ ಪ್ರಶ್ನೆಗಳ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.